ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಸರಳವಾದ ಪದಬಂಧವನ್ನು ಕೊಟ್ಟಿನಿ, ಆ ಪದಬಂಧವನ್ನು ಏನಪ್ಪಾ ಅಂದ್ರೆ ತುಂಬಬೇಕು. ನೀವ ತುಂಬ್ತೀರಾ ನೋಡ್ರಿ. ನಿಮಗೆ ಕೆಲವೊಂದಿಷ್ಟು ಸುಳಿವುಗಳನ್ನ ಕೊಟ್ಟಿನಿ ನಾನು, ಅಂದ್ರೆ ಮೇಲಿಂದ ಕೆಳಕ್ಕೆ, ಆಮೇಲೆ ಎಡದಿಂದ ಬಲಕ್ಕೆ ಅಂತೇಳಿ. ಅವುಗಳನ್ನ ಓದಿಕೊಂಡು ನೀವೇನ್ ಮಾಡಪ್ಪ ಅಂದ್ರೆ ಅಲ್ಲಿ ಈ ಒಂದು ಪದಬಂಧವನ್ನ ಪೂರ್ತಿಗೊಳಿಸ್ಬೇಕು. ಯಾರು ಮಾಡ್ತೀರಿ? ಬಾವಿಯಮ್ಮ. ಒಂದೇದ್ ನೋಡ್ರಿ, ಮಾತೃಭಾಷೆ 4 ಅಕ್ಷರಗಳ ಪದ ಏನ್ ಬರ್ತ? ಯಾವುದು? ತಾಯಿ ನುಡಿ. ನೋಡಿ, ತಾಯಿ ನುಡಿ ಅಂದ್ರೆ ಅಮ್ಮ ಕಲಿಸುವಂತ ಮಾತು, ಅದು ತಾಯಿ ನುಡಿ. ಓಕೆ, ನೆಕ್ಸ್ಟ್ ಅಂದ್ರೆ ಎಡದಿಂದ ಬಲಕ್ಕೆ. ಒಂದೇದು ನಮ್ಮ ಪ್ರತಿಬಿಂಬ ಕಾಣುವ ಸಾಧನ. ಯಾರು ಬರ್ತೀರಿ? ಪ್ರಶಾಂತ್. ಏನಪ್ಪ ಅದು ನಮ್ಮ ಪ್ರತಿಬಿಂಬ ಕಾಣುವ ಸಾಧನ? ಏನ? ಕನ್ನಡಿ. ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ಎರಡನೇದು ಮೇಲಿಂದ ಕೆಳಕ್ಕೆ. ಇದು ಬಂಗಾರ, 3 ಅಕ್ಷರದ ಪದ. ಯಾರು ಬರ್ತೀರಿ? ಅಂಬಮ್ಮ. ನೋಡ್ರಿ, ಅದು ಕದಿಂದ ಪ್ರಾರಂಭ ಆಗಬೇಕು. ಬಂಗಾರದ ಇನ್ನೊಂದು ಹೆಸರು ಏನವ? ಕನಕ. ಅಂದ್ರೆ ಬಂಗಾರದ ಮತ್ತೊಂದು ಹೆಸರು ಏನಪ್ಪ? ಕನಕ. ನೋಡ್ರಿ, ಇನ್ನು ಕೊನೆಯದು ಎಡದಿಂದ ಬಲಕ್ಕೆ. ಎರಡನೇದು ಕವನ ರಚಿಸುವಾತ. ಬಾ. ಯಾರು ಕವನ ರಚಿಸುವಾತ? ಯಾರು? ಕವಿ.